ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬರೀ ಮೇಕಪ್ ಮಾಡ್ಕೊಂಡು ವಿಡಿಯೋ ಮಾಡೋರಿಗೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಬೇಡಿ. ನಮ್ಮಂಥ ಮಣ್ಣಲ್ಲಿ ಕೆಲಸ ಮಾಡೋ ಅಂಥವ್ರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾಕೆ ನಾನು ಈ ಥರ ಹೇಳಿದೆ ಅಂದರೆ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಿದ್ದೀರಾ, ಮತ್ತು ಸಬ್ಸ್ಕ್ರೈಬ್ ಮಾಡಿರೋರು ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ತುಂಬಾ ಬೇಜಾರಾಗುತ್ತೆ. ಕೆಲವೊಂದೊಂದು ಸರಿ ವಿಡಿಯೋ ಹಾಕೋಕ್ಕೂ ಬೇಜಾರಾಗುತ್ತೆ. ನಾವು ಎಷ್ಟೊಂದು ಕಷ್ಟಪಟ್ಟು ಮಣ್ಣಲ್ಲೆಲ್ಲ ಉರಿ ಬಿಸಿಲು ಅಂದೆ ಮಳೆ ಅಂದೆ ಎಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಆದರೂ ನಮಗೆ ಸಬ್ಸ್ಕ್ರೈಬ್ ಮಾಡಿರೋದಿಲ್ಲ, ಲೈಕ್ ಇರೋದಿಲ್ಲ. ಆವಾಗ ಬೇಜಾರಾಗುತ್ತೆ. ನಾನು ಗೊತ್ತಿದ್ದಂಗೆ ಕೆಲವರು ಇಷ್ಟು ಕಷ್ಟನೇ ಪಡೋದಿಲ್ಲ, ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡಿ ಹಾಕಿರ್ತಾರೆ. ಅಂಥವರಿಗೆಲ್ಲ ಎಷ್ಟೊಂದು ಲೈಕ್ ಇರ್ತದೆ, ಸಬ್ಸ್ಕ್ರೈಬರ್ ಇರ್ತಾರೆ. ಆದರೆ ನಾವು ಇಷ್ಟೊಂದು ಥರ ಕೆಲಸ ಮಾಡಿದ್ರೂ ನಮಗೆ ಸಬ್ಸ್ಕ್ರೈಬರ್ ಇರೋದಿಲ್ಲ, ಲೈಕ್ ಇರೋದಿಲ್ಲ ನೋಡಿ. ಹಂಗಾಗಿ ತುಂಬಾ ಬೇಜಾರಾಗುತ್ತೆ. ನನಗೊಂದೊಂದು ಸರಿ ಅನಿಸುತ್ತೆ, ಇಷ್ಟೆಲ್ಲ ಕಷ್ಟಪಡಬೇಕಾ, ಅಯ್ಯೋ ಈ ಕೆಲಸ ಎಲ್ಲ ಏನು ಬೇಡವೇ ಬೇಡಪ್ಪ ಅನ್ನೋಷ್ಟು ಒಂದೊಂದು ಸರಿ ತುಂಬಾ ಬೇಜಾರಾಗುತ್ತೆ. ಏಕೆಂದರೆ ನಾವು ಎಷ್ಟು ಕಷ್ಟಪಟ್ಟರು ನಮಗೆ ಒಂದು ಲೈಕ್ ಇರೋದಿಲ್ಲ, ಸಬ್ಸ್ಕ್ರೈಬರ್ ಇರೋದಿಲ್ಲ. ಹಂಗಾಗಿ ತುಂಬಾ ಬೇಜಾರಾಗ್ಬಿಡುತ್ತೆ. ದಾಸವಾಳ ಗಿಡದಲ್ಲಿ ನೋಡಿ ಕಪ್ಪಿ ಅಂತಾರ ಎಷ್ಟೊಂದು ಆಗಿದೆ. ನಾನು ನೋಡೇ ಇಲ್ಲ, ಇದೇನೋ ನೀರು ಹಾಕೋಕ್ಕೆ ಅಂತ ಹೋದಾಗ ನೋಡಿ ನೋಡಿದ್ಮೇಲೆ ಇದು ಗೊತ್ತಾಯಿತು ಎಷ್ಟೊಂದು ಥರ ಎಲ್ಲ ಕಪ್ಪು ಏನಾಗಿದೆ ಅಂತ. ಅದಕ್ಕೆ ನಾನು ಯಾವ ಔಷಧಿ ಹೊಡಿತೀನಿ ಅಂತ ನೋಡೋಣ. ಅದನ್ನು ನನಗೆ ನರ್ಸರಿಯವರೇ ಹೇಳಿದ್ದು. ಈಗ ನಾನು ನರ್ಸರಿಗೆ ಹೋದಾಗ ನಾನು ಸುಮ್ಮನೆ ಬರೋದಿಲ್ಲ, ಏನಾದರೂ ಕೇಳ್ತಾನೆ ಇರ್ತೀನಿ. ನಮ್ಮ ಯಜಮಾನ್ರು ಬೈತಾರೆ ನನಗೆ, ನೀನು ಬಾಯೇ ಸುಮ್ಮನೆ ಇರೋದಿಲ್ವಲ್ಲೇ, ಏನಾದರೂ ನಾನು ಕೇಳ್ತಿರ್ತೀಯ ಅಂತ. ನಾನು ಅವರಿಗೆ ಹೇಳಿದೆ, ಅಂದರೆ ಒಂದು ನರ್ಸರಿಲಿ ನನಗೆ ತುಂಬಾ ಪರಿಚಯ ಅಮ್ಮ, ಅವರು ಹೇಳಿದ್ರು. ನಾನು ಕೇಳಿದೆ, ನೀವು ಈ ದಾಸವಾಳ ಗಿಡಕ್ಕೆ ಹುಳ ಎಲ್ಲ ಬಂದರೆ ಏನು ಔಷಧಿ ಸ್ಪ್ರೇ ಮಾಡ್ತೀರಾ ಅಂದಿದ್ದಕ್ಕೆ ಅವರು ಹೇಳಿದ್ರು ನನಗೆ. ಹಂಗಾಗಿ ನಾನು ಇವತ್ತು ಅದನ್ನೇ ನಾನು ಸಹ ಸ್ಪ್ರೇ ಮಾಡ್ತಾ ಇದ್ದೀನಿ. ಈ ದಾಸವಾಳ ಗಿಡದಲ್ಲಿ ಹೂವು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಹುಳಗಳ ಕಾಟನೂ ಹೆಚ್ಚಾಗಿರುತ್ತೆ. ನಾವು ಆವಾಗವಾಗ ಗಮನಿಸ್ಕೊಂಡು ಇದಕ್ಕೆ ಔಷಧಿ ಎಲ್ಲ ಹೊಡಿತಾ ಇತ್ತು ಅಂದರೆ ಅದರಲ್ಲಿ ಚೆನ್ನಾಗಿ ಹೂವು ಸಹ ಬರುತ್ತೆ. ಹಾಗಾಗಿ ನೋಡಿ ಇವತ್ತು ನಾನು ಇದು ಶಾಪ್ ಅನ್ನೋದು ಒಂದು ಇದನ್ನು ತಗೊಂಡಿದ್ದೀನಿ. ಅಂದರೆ ನರ್ಸರಿಯವರು ಇದನ್ನೇ ಅಂತೆ ಹೊಡಿಯೋದು. ಹಂಗಾಗಿ ಅವರು ನನಗೆ ಹೇಳಿದ್ರು, ಹಂಗಾಗಿ ನಾನು ಇದನ್ನೇ ಸಹ ಇವತ್ತು ಸ್ಪ್ರೇ ಮಾಡ್ತಾ ಇದ್ದೀನಿ. ನೋಡಿ ನಾನು ಒಂದು 2 ಸ್ಪೂನಷ್ಟು ಒಂದು ಬೌಲಲ್ಲಿ ಹಾಕೊಂಡು ಅದನ್ನು ಕಲಿಸ್ಬಿಟ್ಟು ನಾನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕೊಂಡು ಸ್ಪ್ರೇ ಮಾಡ್ತಾ ಇದ್ದೀನಿ. ಇದನ್ನು ಕಟಿಂಗ್ ಇಡಬೇಕಾದ್ರೂ ಸಹ ಅದ್ದುಬಿಟ್ಟು ಇಡ್ಬೋದು, ಇದು ಸ್ಪ್ರೇ ಕೂಡ ಮಾಡ್ಬೋದು ಹುಳಗಳಿಗೆ. ಹಂಗಾಗಿ ಇವತ್ತು ನಾನು ಸ್ವಲ್ಪ ಅದು ನೀರೆಲ್ಲ ಕಲಿಸ್ಬಿಟ್ಟು ನೋಡಿ ಒಂದು ಬಕೆಟ್ ನೀರು ತಗೊಂಡು ಆ ಬಕೆಟಿಗೆ ಮಿಕ್ಸ್ ಮಾಡಿ ಕಲಿಸ್ತಾ ಇದ್ದೀನಿ. ಅಂದರೆ ಇದು ನೀರು ನನಗೆ ಆದಷ್ಟು ಲೀಟ್ರೆಲ್ಲ ಗೊತ್ತಾಗೋದಿಲ್ಲ, ಅಂದರೆ ನಾನು ಒಂದು ಕಣ್ಣು ಅಳತೆನಲ್ಲಿ ಒಂದು ಅಂದಾಜಲ್ಲಿ ನಾನು ತಗೊತೀನಿ. ನಿಮಗೆ ಲೀಟ್ರೆಲ್ಲ ಗೊತ್ತಾಗೋ ಅಂಥವ್ರು ಇತ್ತು ಅಂದರೆ ಲೀಟ್ರ್ ಲೆಕ್ಕದಲ್ಲೇ ತಗೊಂಡು ಮಾಡ್ಬೋದು. ಏನು ರೋಸ್ತಾನೆ ನನ್ನ ರೋಸ್ತಾನೆ ನನಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ರೋಸ್ತಾನೆ ಮುಳ್ಳ ರೋಸ್ತೀಯಾ? ಜಾನಿ ನನ್ನ ಬಿಟ್ಟು ಒಂದು ಸೆಕೆಂಡ್ ಇರೋದಿಲ್ಲ. ನಾನು ಎಲ್ಲಿರ್ತೀನೋ ಅಲ್ಲಿ ಕೂತಿರ್ತಾನೆ. ನೋಡಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಸ್ಪ್ರೇ ಮಾಡಬೇಕು. ಹುಳಗಳೆಲ್ಲ ಸತ್ತೋಗುತ್ತಂತೆ. ನನಗೆ ನರ್ಸರಿಯವರೇ ಹೇಳಿದ್ರು, ಹಂಗಾಗಿ ನಾನು ಇದನ್ನೇ ಸ್ಪ್ರೇ ಮಾಡ್ತಾ ಇದ್ದೀನಿ. ನೋಡಿ ನಾನು ಅಲ್ಲಿ ಕೂತಿದ್ರೆ ಅವನು ಅಲ್ಲೇ ಕೂತ್ಕೋಬೇಕು. ನಾನು ಏನಾದರೂ ಕೆಲಸ ಮಾಡ್ತಿದ್ರು ಅಷ್ಟೇ, ನಾನು ಹಿಂದಿಂದನೇ ಸುತ್ತುತ್ತಾನೆ. ಯಾವ ಜನ್ಮದಲ್ಲಿ ನನಗೆ ಮಗನಾಗಿದ್ನೋ ಏನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ನಾಯಿ ರೂಪದಲ್ಲಿ ಬಂದಿದ್ದಾನೆ. ನೋಡಿ ಎಲ್ಲ ದಾಸವಾಳ ಗಿಡಗಳಿಗೂ ನಾನು ಇದನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ. ದಾಸವಾಳ ಗಿಡಗಳಿಗೇ ಹೆಚ್ಚಾಗಿ ಇದು ಮಿಲಿಬಗ್ಸು ಮತ್ತು ಈ ಕಪ್ಪು ಏನು ಇಂಥದ್ದೆಲ್ಲ ಬರುತ್ತೆ. ನೋಡಿ ನನ್ನ ದಾಸವಾಳ ಗಿಡದಲ್ಲಿ ಅಂದರೆ ಅದು ಮೊಗ್ಮೇಲೆಲ್ಲ ಕಪ್ಪು ಏನು ಹತ್ಕೊಂಡ್ಬಿಟ್ಟೈತೆ. ಹಾಗಾಗಿ ನಾನು ಇವತ್ತು ಇದನ್ನು ಔಷಧಿನ ಸ್ಪ್ರೇ ಮಾಡ್ತಾ ಇದ್ದೀನಿ. ಈ ಸಾಮಾನ್ಯವಾಗಿ ಈ ಕಪ್ಪು ಏನು ಬರೋದು ಇದು ಸೇವಂತಿಗೆ ಗಿಡಕ್ಕೆ ಬರುತ್ತೆ, ಅದು ಇವಾಗ ಏನೋ ಗೊತ್ತಿಲ್ಲ ಇದು ದಾಸವಾಳ ಗಿಡಕ್ಕೆ ಬಂದುಬಿಟ್ಟಿದೆ. ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಸ್ಪ್ರೇ ಮಾಡ್ತಾ ಇದ್ದೀನಿ. ಅಂದರೆ ಎಲ್ಲ ದಾಸವಾಳ ಗಿಡಗಳಿಗೂ ಸಹ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ. ಅದರಲ್ಲೂ ದಾಸವಾಳ ಗಿಡಗಳಿಗಂತೂ ತುಂಬಾ ಕೇರ್ ಮಾಡಬೇಕು. ಅದು ನಾವು ಎಷ್ಟು ಕೇರ್ ಮಾಡ್ತೀವೋ ನಮಗೆ ಅದರಲ್ಲಿ ಅಷ್ಟು ನಮಗೆ ರಿಸಲ್ಟೂ ಸಹ ಸಿಗುತ್ತೆ. ಅಂದರೆ ನಾನು ನನ್ನ ಗಾರ್ಡನಲ್ಲಿ ದಾಸವಾಳ ಗಿಡಗಳು ತುಂಬಾ ಇದ್ದಾವೆ, ಚೆನ್ನಾಗಿ ಹೂವು ಸಹ ಬಿಡುತ್ತೆ. ಅಂದರೆ ಇದು ನಾನು ಬೆಳಗ್ಗೆ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡಿಬಿಟ್ಟಿರ್ತೀನಿ. ಸಂಜೆ ಟೈಮು ನಾನು ಇದು ಔಷಧಿ ಹೊಡೆಯೋದೇ ಆಗಲಿ ಅಥವಾ ಒಂದು ಗೊಬ್ಬರ ಕೊಡೋದೇ ಆಗಲಿ ನಾನು ಸಂಜೆ ಟೈಮೇ ಕೆಲಸ ಮಾಡೋದು. ಹಂಗಾಗಿ ಸಂಜೆ ಟೈಮ್ ನಾನು ಔಷಧಿನ ಸ್ಪ್ರೇ ಮಾಡ್ತಾ ಇದ್ದೀನಲ್ಲ, ಹಂಗಾಗಿ ಹೂವು ಕಾಣಿಸಿಲ್ಲ ನಿಮಗೆ. ಅಂದರೆ ಇರೋಷ್ಟು ಮೊಗ್ಗುಗಳೆಲ್ಲ ನೋಡಿ ನಾಳೆಗೆ ಅರಳೋದಕ್ಕೆಲ್ಲ ರೆಡಿಯಾಗಿದ್ದಾವೆ.
ನಾನು ಹೆಚ್ಚಾಗಿ ದಾಸವಾಳ ಗಿಡದಲ್ಲೆಲ್ಲ ಹೂಗಳನ್ನ ಬಿಡೋದಿಲ್ಲ, ಬೆಳಗ್ಗೆನೇ ಹಾರ್ವೆಸ್ಟ್ ಮಾಡಿ ತಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಕೆಲವರು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೂವೆಲ್ಲನೂ ಗಿಡದಲ್ಲೇ ಬಿಟ್ಟಿರ್ತಾರೆ. ನನಗೆ ಅದೇನೋ ಗಿಡದಲ್ಲಿ ಬಿಡೋಕೆ ಇಷ್ಟ ಆಗೋದಿಲ್ಲ, ಹಂಗಾಗಿ ನಾನೆಲ್ಲ ಹಾರ್ವೆಸ್ಟ್ ಮಾಡಿ ತಗೊಂಡೋಗಿ ಇನ್ನು ಪೂಜೆಗೆ ಬೇಕಲ್ಲ ಅಂದ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಹಂಗಾಗಿ ಅದು ಗಿಡದಲ್ಲಿ ಹೂವಿಲ್ಲ, ಅಂದರೆ ಮೊಗ್ಗುಗಳಿದ್ದಾವೆ ಅಷ್ಟೇ ನೋಡಿ. ಅಂದರೆ ನಾನು ಎಲ್ಲ ದಾಸವಾಳ ಗಿಡಗಳಿಗೂ ಸ್ಪ್ರೇ ಮಾಡ್ತಾಯಿದ್ದೀನಿ, ಚಿಕ್ಕ ಗಿಡ ದೊಡ್ಡ ಗಿಡಗಳು ಇದೆಲ್ಲನೂ ಸ್ಪ್ರೇ ಮಾಡ್ತಿದ್ದೀನಿ. ಅಂದರೂ ಈ ದಾಸವಾಳ ಗಿಡಗಳನ್ನ ಕಟ್ಟಿಂಗಿಂದ ಈಸಿಯಾಗಿ ಬಳಸ್ಕೋಬೋದು. ಕೆಲವ್ರು ಹೇಳ್ತೀರಾ ಕಟ್ಟಿಂಗಿಂದ ಬರೋದಿಲ್ಲ ಅಂತೀರಾ. ನನ್ನ ಗಾರ್ಡನಲ್ಲಿ ನಾನು ಸುಮಾರು ಕಟ್ಟಿಂಗಿಂದನೂ ಸಹ ಬೆಳೆಸ್ಕೊಂಡಿದ್ದೀನಿ. ಅಂದರೆ ನಾವು ಇಟ್ಟಿದ್ದಂತಹ ಕಟ್ಟಿಂಗ್ ಎಲ್ಲ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಒಂದು 10 ಕಡ್ಡಿ ಇಟ್ಟರೆ ಒಂದು 2 ಕಡ್ಡಿ ಆದ್ರೂ ಬಂದೇ ಬರುತ್ತೆ. ಯಾವುದೇ ಗಿಡಗಳಿಗಾದರೂ ಅಷ್ಟೇ ನಾನು ತುಂಬಾ ಕೇರ್ ಮಾಡ್ತೀನಿ. ಹಂಗಾಗಿ ನನ್ನ ಗಾರ್ಡನಲ್ಲಿ ಹೆಚ್ಚಾಗಿ ಹೂಗಳೆಲ್ಲ ತುಂಬಿಕೊಂಡಿರುತ್ತೆ. ಕೊಡಬೇಕಾದ್ರೆ ಜಾನಿ ಸುಮ್ಮನೆ ಸೌಂಡ್ ಮಾಡ್ತಾ ಇದ್ದಾನೆ. ನಮ್ಮ ಯಜಮಾನ್ರ ಅಂಗಡಿಗೆ ಹೋಗಿದ್ರು, ಅವ್ರು ಬಂದ್ರಲ್ಲ, ಹಂಗಾಗಿ ಜೋರು ಮಾಡ್ತಾ ಇದ್ದಾನೆ. ಅವ್ರು ಬಂತು ಅಂದರೆ ಅವ್ನಿಗೇನು ಖುಷಿನೋ ಗೊತ್ತಿಲ್ಲ, ಅಷ್ಟು ಸೌಂಡ್ ಮಾಡ್ತಾನೆ ಅವನು. ದಾಸವಾಳ ಗಿಡಗಳನ್ನೆಲ್ಲ ತಂದಿಟ್ಟಿದ್ನಲ್ಲ, ನಾನು ಅದಕ್ಕೂ ಸಹ ಸ್ಪ್ರೇ ಮಾಡಿದ್ದೀನಿ. ಅಂದರೆ ಯಾವ್ಯಾವ ದಾಸವಾಳ ಗಿಡಗಳಿದ್ದಾವೆ ಅದು ಎಲ್ಲದಕ್ಕೂ ಸಹ ಸ್ಪ್ರೇ ಮಾಡ್ತಾಯಿದ್ದೀನಿ. ಒಂದೇ ಗಿಡ ಅಂತ ಅಲ್ಲ, ನಮ್ಮ ಗಾರ್ಡನ್ನಲ್ಲಿ ಯಾವ್ಯಾವ ದಾಸವಾಳ ಗಿಡಗಳಿರುತ್ತೆ ಅದು ಎಲ್ಲದಕ್ಕೂ, ಅಂದರೆ ರೀಪಾಟ್ ಮಾಡಿದಂಥವು, ರೀಪಾಟ್ ಮಾಡದೇ ಇರೋವಂಥವು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ಬೋದು. ಅಂದರೆ ಇದು ಬೇಗನೆ ಹುಳಗಳೂ ಸಾಯುತ್ತಂತೆ. ಅಂದರೆ ನನಗೆ ನರ್ಸರಿಯವ್ರು ಹೇಳ್ಕೊಟ್ಟಿದ್ದು. ಹಂಗಾಗಿ ನಾನು ನೋಡೋಣ ಅಂದ್ಬಿಟ್ಟು ನಾನು ಅದನ್ನು ಸ್ಪ್ರೇ ಮಾಡಿದೆ. ಅಂದರೆ ಪರವಾಗಿಲ್ಲ, ನಾನು ಸಂಜೆ ಇದನ್ನೆಲ್ಲ ಸ್ಪ್ರೇ ಮಾಡಿ ಬಂದಮೇಲೆ ಬೆಳಗ್ಗೆ ಅಷ್ಟೊತ್ತಿಗೆ ಅದರಲ್ಲಿ ಹುಳಗಳೆಲ್ಲ ಸತ್ತೋಗಿತ್ತು. ಅದು ಕಪ್ಪೇನು ಆ ಥರದ್ದು ಏನೂ ಇರಲೇ ಇಲ್ಲ. ಹಂಗಾಗಿ ಇದು ಪರವಾಗಿಲ್ಲ ಅಂತ ನನಗೆ ಅನ್ನಿಸ್ತು. ಹಂಗಾಗಿ ನಾನು ಅದನ್ನೇ ಸಹ ಸ್ಪ್ರೇ ಮಾಡಿದ್ದೀನಿ. ಕಪ್ಪು ಏನುಗಳೆಲ್ಲ ಹೆಚ್ಚಾಗಿ ಮಳೆಗಾಲದಲ್ಲಿ ಬರೋದಿಲ್ಲ, ಯಾಕೆ ಅಂದರೆ ಮಳೆ ನೀರೆಲ್ಲ ಬೀಳ್ತಿರುತ್ತಲ್ಲ, ಆವಾಗ ಎಲ್ಲ ಹೊಟ್ಟೋಗುತ್ತೆ. ಇವಾಗ ಅಂದರೆ ಮಳೆ ಇರೋದಿಲ್ಲ ನೋಡಿ, ಈ ಬೇಸಿಗೆ ಕಾಲದಲ್ಲಿ ಮತ್ತು ಈ ಚಳಿಗಾಲದಲ್ಲಿ ಇಂಥ ಟೈಮಲ್ಲಿ ಈ ಥರ ಕಪ್ಪೇನೆಲ್ಲ ಜಾಸ್ತಿ ಬರುತ್ತೆ ಈ ದಾಸವಾಳ ಗಿಡಗಳಿಗೆ. ಅಂದರೆ ಗಮನಿಸಬೇಕು, ಇದು ಸೇವಂತಿಗೆ ಗಿಡದಲ್ಲೂ ಬರುತ್ತೆ ಈ ಥರ ಕಪ್ಪೇನೆಲ್ಲ, ಗಮನಿಸ್ಕೋಬೇಕು ನಾವು. ಯಾವುದೇ ಗಿಡಗಳಾದ್ರೂ ಅಷ್ಟೇ ನಾವು ಅವಾಗವಾಗ ಗಮನಿಸ್ತಾ ಇತ್ತು ಅಂದರೆ ಈ ಥರ ಸಮಸ್ಯೆ ಎಲ್ಲ ಬರೋದಿಲ್ಲ. ನನಗೆ ಸ್ವಲ್ಪ ಬೇರೆ ಬೇರೆ ಕೆಲಸ ಜಾಸ್ತಿ ಇರೋದ್ರಿಂದ ನಾನು ಅದನ್ನು ಗಮನಿಸಿಲ್ಲ. ಹಾಗಾಗಿ ಅದು ರೀಪಾಟ್ ಮಾಡೋಣ ಅಂತ ನೋಡಿದಾಗೇ ಅದು ಅಷ್ಟೊಂದು ಕಪ್ಪೇನೆಲ್ಲ ಹತ್ಕೊಂಡ್ಬಿಟ್ಟಿತ್ತು. ಹಂಗಾಗಿ ಇದನ್ನು ನಾನು ಸ್ಪ್ರೇ ಮಾಡಿದ್ದೀನಿ. ಅದರಲ್ಲೂ ನಾನು ಆವಾಗಲೇ ತೋರಿಸಿದ್ದು ಅದು ಕಟ್ಟಿಂಗಿಂದ ಬಂದಿದ್ದು ನೋಡಿ. ಅದು ಈ ಕಡೆ ಇಟ್ಟಿದ್ದೀನಲ್ಲ, ಆ ಚಿಕ್ಕ ಪಾಟಲ್ಲಿ ಇರೋದು ಅದು ಕಟ್ಟಿಂಗಿಂದ ಬಂದಿರೋದು. ಕಟ್ಟಿಂಗಿಂದ ಈಸಿಯಾಗೂ ಬೆಳೆಸ್ಕೋಬೋದು. ಅಂದರೆ ಸ್ವಲ್ಪ ಅದು ಇನ್ನೂ ಮಿಕ್ಕಿತ್ತಲ್ಲ ದಾಸವಾಳ ಗಿಡಕ್ಕೆಲ್ಲ ಹೊಡೆದ್ಬಿಟ್ಟು ಅಂದ್ಬಿಟ್ಟು ನಾನು ಗುಲಾಬಿ ಗಿಡಗಳಿಗೂ ಹಂಗೆ ಒಂದು ಸ್ವಲ್ಪ ಹೊಡಿತಾ ಇದ್ದೀನಿ. ಅಂದರೆ ಇದನ್ನು ಎಲ್ಲ ಗಿಡಗಳಿಗೂ ಹೊಡಿಬೋದಂತೆ, ಗುಲಾಬಿ ಗಿಡ ದಾಸವಾಳ ಗಿಡಗಳಿಗೆಲ್ಲನೂ. ಅಂದರೆ ಇದು ಮಿಕ್ಕಿತ್ತಲ್ಲ, ಅದು ಮತ್ತೆ ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ನಾನು ಸ್ವಲ್ಪ ಅದು ಗುಲಾಬಿ ಗಿಡಗಳಿಗೂ ಸಹ ಹೊಡಿತಾ ಇದ್ದೀನಿ. ಅಂದರೆ ಅದರಲ್ಲೂ ಒಂದು ಸ್ವಲ್ಪ ಹುಳ ಎಲ್ಲ ಈ ಹೂವು ಎಲ್ಲನೂ ತಿಂದಾಕ್ಬಿಟ್ಟಿತ್ತು, ಹಂಗಾಗಿ ಇನ್ನೇನು ಅದನ್ನು ಸ್ಪ್ರೇ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೂ ಸಹ ಸ್ವಲ್ಪ ಸ್ಪ್ರೇ ಮಾಡ್ತಾ ಇದ್ದೀನಿ. ಕೆಲವೊಂದು ಹುಳಗಳು ಕಣ್ಣಿಗೆ ಕಾಣೋದಿಲ್ಲ, ಅಷ್ಟು ಸಣ್ಣ ಸಣ್ಣ ಹುಳ ಇರುತ್ತೆ. ಅದು ಎಲ್ಲಿ ಇರುತ್ತೆ, ಅದು ಯಾವ ರೀತಿ ಗಿಡಗಳನ್ನ ತಿನ್ನುತ್ತೆ ಮತ್ತು ಮೊಗ್ಗುಗಳನ್ನ ತಿನ್ನುತ್ತೆ, ಹೂಗಳನ್ನ ತಿನ್ನುತ್ತೆ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ. ಆ ರೀತಿ ತಿಂತಾ ಇರುತ್ತೆ. ಹಂಗಾಗಿ ಅದು ಹೂವು ಅರಳೋದಕ್ಕೇ ಬಿಡೋದಿಲ್ಲ. ಅಂಥ ಸಮಯದಲ್ಲಿ ನಾವು ಈ ಥರ ಎಲ್ಲ ಔಷಧಿನ ಸ್ಪ್ರೇ ಮಾಡಿದಾಗ ಆವಾಗ ನಮಗೆ ಹುಳನೂ ಸತ್ತೋಗುತ್ತೆ, ಹೂವು ಚೆನ್ನಾಗಿ ಅರಳುತ್ತೆ. ದಾಸವಾಳ ಗಿಡಗಳಿಗಂತೂ ತುಂಬಾ ಕೇರ್ ಮಾಡಬೇಕು. ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಒಳ್ಳೆ ರಿಸಲ್ಟನ್ನು ಸಹ ಸಿಗುತ್ತೆ ನೋಡಿ. ಇವೆಲ್ಲ ನಾನು ಕಟ್ಟಿಂಗಿಂದನೇ ಬೆಳೆಸಿರೋದು. ಊರಿಂದ ನಾನು ಕಟ್ಟಿಂಗ್ ತೊಗೊಬಂದು ದಾಸವಾಳ ಗಿಡ ಕಟ್ಟಿಂಗ್ ಇಟ್ಟಿದ್ದೀನಿ ಅಂತ ಒಂದು ವಿಡಿಯೋನು ಸಹ ಹಾಕಿದ್ದೆ. ಅದೆಲ್ಲ ಇವಾಗ ಮೊಗ್ಗುಗಳಾಗಿದೆ, ಚೆನ್ನಾಗಿ ಬಂದಿದೆ ಕಟ್ಟಿಂಗ್ ಎಲ್ಲ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.